ಶ್ರೀ ಗುರು ಬಸವಲಿಂಗಾಯ ನಮಃ. ಜೀವ ಜಡರೂಪ ಪ್ರಪಂಚವನದಾವುದು, ಆವರಿಸಿಕೊಂಡು ಮಳೆನೆಗೆದು ಬೀರದಂತೆ, ಭಾವಕೊಳಬಡದಂತೆ, ಅಳತೆಗಳಬಡದಂತೆ, ಆ ವಿಶೇಷಕ್ಕೆ ಮನೆಯೋ ಮಂಕುತಿಮ್ಮ, ಆ ವಿಶೇಷಕ್ಕೆ ಮನೆಯೋ ಮಂಕುತಿಮ್ಮ. ಡಿ ವಿ ಜಿಯವರ ಈ ಅದ್ಭುತ ಸಾಲುಗಳೊಂದಿಗೆ ಇವತ್ತು ಶಿವಪ್ಪಯ್ಯನ ಮಠದ ಈ ಒಂದು ಭವ್ಯ ಸಭಾಂಗಣದಲ್ಲಿ ಶ್ರಾವಣ ಮಾಸದ ನಿಮಿತ್ತವಾಗಿ ವಚನೋಪನ್ಯಾಸದ 4ನೆಯ ದಿನದ ಈ ಒಂದು ಮಹಾವೇದಿಕೆಯ ಘನ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರುವಂತಹ ಹಿರಿಯರು, ಆತ್ಮೀಯರಾದಂತಹ ಶರಣ ಶ್ರೀ ದೇಸಾಯಿ ಸರ್ ಅವರೇ, ಇಲ್ಲಿಯವರೆಗೆ ನನಗೆ ಮಾತನಾಡಲಿಕ್ಕೆ ಅಧೈರ್ಯ ಅಂತ ಅಂದ್ಕೊಂಡು ಸುಮಾರು 30 ನಿಮಿಷಗಳ ಕಾಲ ಬಸವಣ್ಣನವರ ವಚನಗಳಲ್ಲಿನ ಸಾಮಾಜಿಕ ಚಿಂತನೆಯನ್ನು ನಿರ್ವಚನ ಮಾಡ್ತಾ ಅವರೊಬ್ಬ ಪರಿಪೂರ್ಣ ಉಪನ್ಯಾಸಕಿ ಅನ್ನುವ ರೀತಿಯಲ್ಲಿ ತಮ್ಮ ವಿಷಯವನ್ನು ಮಂಡನೆ ಮಾಡಿದಂಥ ಶ್ರೀಮತಿ ಹೂಗಾರ್ ಮೇಡಮ್ ಅವರು ಕಳೆದ 4 ದಿನಗಳಿಂದ ತಮ್ಮೆಲ್ಲ ಒತ್ತಡದ ಬದುಕಿನಲ್ಲಿಯೂ ಕೂಡ ಇಂತಹ ಸತ್ಸಂಗದ ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಕೂಡ ಭಾಗಿಯಾಗಬೇಕು. ಒಂದಷ್ಟು ಸುವಿಚಾರಗಳನ್ನು ಈ ಶ್ರಾವಣ ಮಾಸದಲ್ಲಿ ಶ್ರವಣ ಮನನ ಮಾಡಿಕೊಳ್ಬೇಕೆನ್ನುವಂಥ ಉತ್ಸಾಹದ ಚಿಲುಮೆಗಳಂತೆ ಕಿರಿಯರ ಮಾತುಗಳನ್ನು ಕೇಳಿ ಪ್ರೋತ್ಸಾಹವನ್ನು ನೀಡುವಂಥ ಎಲ್ಲ ಹೃದಯವಂತ ಮನಸ್ಸುಗಳು ಏನು ಬಂದಿದ್ದೀರಲ್ಲ, ಆಗಲೇ ಮೇಡಮ್ ಅವ್ರು ಹೇಳ್ದಂಗೆ ನಿಮ್ಮಂಗೆ ನನಗೂ 3 ದಿನದಿಂದನೂ ಇದೇ ಆತಂಕನೇ ಐತಿ. 3 ಮಾತಾಡಿದ್ರೆ ಕಮ್ಮಿ ಆಗತ್ತಾ, 6 ಮಾತಾಡಿದ್ರೆ ಹೆಚ್ಚಾಗತ್ತ ಅನ್ನೋ ಹಂಗೆ ಸಂಕಷ್ಟದಲ್ಲೇ, ಯಾಕಂದ್ರೆ ಈ ಸಾಕಷ್ಟು ಜೀವನದ ಅನುಭವವನ್ನು ಪಡೆದುಕೊಂಡು ಅದರಲ್ಲೂ ವಿಶೇಷವಾಗಿ ಶೈಕ್ಷಣಿಕ ಕ್ಷೇತ್ರದಲ್ಲಿ ಬಹಳ ಅಭೂತಪೂರ್ವ ಸಾಧನೆ ಮಾಡಿದಂಥ ಸಾಧಕರ ಮುಂದೆ ನಾವು ಮಾತಾಡುವಾಗ ಎಲ್ಲೋ ಒಂದು ಕಡೆ ನಮಗೂ ಕೂಡ ಆ ಆತಂಕ ಇರುತ್ತೆ. ಅಂತಹ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾದಂಥ ಎಲ್ಲ ಹಿರಿಯ ಚೇತನಗಳಿಗೆ, ಎಲ್ಲ ಶರಣೆಯರಿಗೆ, ತಮ್ಮೆಲ್ಲರ ಅಂತರಾತ್ಮದಲ್ಲಿ ಪ್ರಜ್ವಲಿಸುತ್ತಿರುವಂತಹ ಆತ್ಮಜ್ಯೋತಿಗೆ ನನ್ನ ಬಾಗಿದ ತಲೆ, ಮುಗಿದ ಕೈಗಳಿಂದ ಶರಣಾರ್ಥಿಗಳು. ಕಳೆದ 3 ದಿನದಿಂದ ನಾವು ಮಾನವನ ಬದುಕಿಗೆ ಅಡ್ಡಿಯಾಗ್ತಾ ಇರುವಂಥ ಅರಿಷಡ್ ವರ್ಗಗಳ ಬಗ್ಗೆ ಚಿಂತನೆ ಮಾಡ್ತಾ ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರ ಅನ್ನುವಂಥ ಈ 6 ಅಂತರಂಗದ ಶತ್ರುಗಳಲ್ಲಿ ಮೊದಲನೆಯ ಶತ್ರು ಆಸೆ ಅನ್ನುವಂಥದ್ದು ಯಾವ ರೀತಿಯಾಗಿ ನಮಗೆ ಶತ್ರುವಾಗುತ್ತೆ, ಆಸೆ ಅನ್ನುವಂಥದ್ದು ಹೇಗೆ ನಮಗೆ ಮಿತ್ರನೂ ಆಗುತ್ತೆ ಅನ್ನುವಂಥ ವಿಚಾರಗಳನ್ನು ನಿಮ್ಮ ಮುಂದೆ ನನ್ನ ಮತಿಗೆ ತಿಳಿದಂತೆ ಸಾದರಪಡಿಸಿದ್ದೇನೆ. ಇವತ್ತು 4ನೇ ದಿನ. 15 ದಿನಗಳ ಕಾಲ ನಮ್ಮ ಈ ವಚನೋಪನ್ಯಾಸ ನಡೀತಾ ಇದೆ. ಈಗ 3 ದಿನಗಳ ಸ್ವಲ್ಪ ಬುತ್ತಿಯನ್ನು ಬಿಚ್ಚಿದ್ದೀವಿ. ಆ ಬುತ್ತಿ ಇನ್ನೂ 11 ದಿನಕ್ಕೆ ಆಗಬೇಕು. ನನಗೂ ಆತಂಕ, ಏನು ಹೇಳ್ಬೇಕಪ್ಪ ಪ್ರತಿದಿನ. ನಾನು ಕೂಡ ಸಂಸಾರಿ, ನನಗೂ ಉದ್ಯೋಗ ಅದ, ಮನೆ ಅದ, ಎಲ್ಲ ಅದ. ಇವನ್ನೆಲ್ಲವುಗಳನ್ನು ನೀಗಿಸಿಕೊಂಡು ಇವತ್ತು ನಿಮ್ಮ ಮುಂದೆ
ಒಂದಷ್ಟು ವಿಚಾರಗಳು ಅಂದರೆ ಅಲ್ಲಮ ಪ್ರಭುಗಳು ಹೇಳಿದಂಗೆ ಆಸೆಯ ಕೂಸ ನೆತ್ತಲು ರೋಷವೆಂಬ ತಾಯಿ ಮುಂದೆ ಬಂದಿಗಳು ನೋಡ ಅಂದಂಗ ಆಸೆಯ ಹಿಂದ ಬೆನ್ನು ಹತ್ತಿದ್ದ ಯಾವುದಪ್ಪ ಅಂತಂದ್ರೆ ಅದು ಕೋಪ, ರೋಷ, ನಾವು ಅದನ್ನು ಕ್ರೋಧ ಅಂತಲೂ ಕರಿತೀವಿ. ಸಂಸ್ಕೃತದಲ್ಲಿ ಕ್ರೋಧ. ಈ ಕ್ರೋಧ ಅನ್ನುವಂಥದ್ದು ಆಸೆ ಹುಟ್ಟಿಕೊಂಡ ಮೇಲೆ ಅದರ ಹಿಂದೆ ಹೇಗೆ ಒಂದು ಮಗು ಜನಿಸಿದರೆ ಅದಕ್ಕೆ ತಾಯಿ ಇರ್ತಾಳಲ್ಲ, ಹಾಗೆ ಆಸೆ ಮಗುವಾದರೆ ಕ್ರೋಧ ಅನ್ನುವಂಥದ್ದು ತಾಯಿಯಾಗಿ ಇವತ್ತು ಎಷ್ಟೋ ಅನಾಹುತಗಳು, ಎಷ್ಟೋ ಸಮಸ್ಯೆಗಳು ಬರ್ತಾ ಇರುವಂಥದ್ದು ಈ ಕ್ರೋಧದಿಂದನೇ. ಅದನ್ನು ಆಡು ಭಾಷೆಗೆ ಹೇಳ್ಬೇಕಾದ್ರೆ ಸಿಟ್ಟು ಮಾಡ್ಕೊಳ್ಳೋದು, ಇಟಿಟ್ಕ ಸಿಟ್ಟು ಮಾಡ್ಕೊಳ್ಳೋದು, ಕೋಪಿಸ್ಕೊಳ್ಳೋದು. ಯಾಕ ಕೋಪ ಬರ್ತೈತಿ ಅನ್ನುವಂಥದ್ದು ಒಂದು ವಿಚಾರ ಮಾಡಿದ್ರೆ, ನಾನೇನೋ ಆಸೆ ಪಟ್ಟಿರ್ತೀನಿ, ನನಗೇನೋ ಬೇಕಾಗಿರುತ್ತೆ, ಆ ಬೇಕಾಗಿರುವಂಥ ವಸ್ತು ನನಗೆ ಸಿಗದೇ ಇದ್ದರೆ ನನ್ನಲ್ಲಿ ಕೋಪ ಉಂಟಾಗತ್ತೆ. ಸಹಜ, ಇದು ಮನುಷ್ಯ ಸಹಜ ಗುಣ, ಇದು ಕೋಪ ಅನ್ನುವಂಥದ್ದು. ನಮ್ಮ ಶಾಲ್ಯಾಗಂತೂ ಮಕ್ಕಳು ಜಗಕ್ಕಾಗಿ ಬಿದ್ದಾಡ್ತಾರೆ. ನಾ ಕುಂದಿರ್ತೀನಿ, ನೀ ಕುಂದಿರ್ತೀನಿ. ಒಂದು ಮಗು ಕುಂತೈತೆ ಅಂದ್ರೆ ಸಹಿಸ್ಕೊಳ್ಳೋದಿಲ್ಲ, ಫಟ್ ಅಂತ ಹೊಡೆದ ಕೆಲಸ ಜಗಳ ಚಾಲೂನ. ಎದಕ್ಕೆ ಜಗಳ? ನನ್ನ ಮೆಟ್ಟಾಗ ಕುಂತಾರೆ. ಈ ಕೋಪ ಅನ್ನುವಂಥದ್ದು ಯಾವಾಗ ಉತ್ಪತ್ತಿ ಆಗುತ್ತಂದ್ರೆ, ಯಾವಾಗ ನಮಗೆ ಇಚ್ಛೆಗೆ ವಿರುದ್ಧವಾದಂಥ, ನನ್ನ ಮನಸ್ಸಿಗೆ ನೋವನ್ನುಂಟು ಮಾಡುವಂತಹ ಘಟನೆಗಳು ನಡೀತಾವಲ್ಲ, ಆವಾಗ ಸಹಜವಾಗಿ ಕೋಪ ಅನ್ನುವಂಥದ್ದು ಉತ್ಪತ್ತಿ ಆಗಿಬಿಡುತ್ತೈತಿ. ಇನ್ನು ಕೆಲವರು ಎಂಥದಕ್ಕೆ ಕೋಪಿಸ್ಕೊಳ್ತಾರಂದ್ರೆ, ಅವರಿಗೆ ಅನ್ಯಾಯವನ್ನ ಸಹಿಸ್ಕೊಳ್ಳಕ್ಕಾಗೋದಿಲ್ಲ. ಯಾರು ದಾರಿಯನ್ನ ತಪ್ತಾ ಇರ್ತಾರೆ ಅಂಥವರನ್ನ ನೋಡಿ ಸುಮ್ಮನೆ ಕೂಡೋದಿಲ್ಲ. ಆಗ ಸಹಜವಾಗಿ ಕೋಪ ಬರುತ್ತೆ. ಮಗು ಓಣಿಯಲ್ಲಿ ಆಟ ಆಡ್ತಾ ಇರುವಂಥ ಸಂದರ್ಭದಲ್ಲಿ ಏನೋ ಜಗಳ ಆಗತ್ತೆ, ಮಕ್ಕಳು ಜಗಳ ಆಡ್ತಾವು. ಆ ಜಗಳಾಡುವಂಥ ಸಂದರ್ಭದಲ್ಲಿ ಯಾರ್ದು ತಪ್ಪೈತಿ, ಆ ತಪ್ಪನ್ನ ಸರಿಪಡಿಸಬೇಕಾದ್ರೆ, ಆ ತಪ್ಪು ಅವ್ರು ಮಾಡದಂತೆ ಹೇಳಬೇಕಾದ್ರೆ, ನಾವು ಒಂದಷ್ಟು ಕೋಪವನ್ನ, ಪ್ರತಾಪವನ್ನ ನಮ್ಮ ಮುಖಭಾವದಿಂದ ವ್ಯಕ್ತಪಡಿಸುವಂಥದ್ದು. ಒಬ್ಬ ಮನುಷ್ಯನನ್ನ ನೋಡಿದಾಗ ಸಾಕು, ಆತನ ಮನಸ್ಸಿನಲ್ಲಿ, ಮುಖದಲ್ಲಿ ಒಂದಷ್ಟು ತೇಜಸ್ಸು, ಒಂದಷ್ಟು ನಗು, ಒಂದಷ್ಟು ಹರ್ಷ, ನವೋಲ್ಲಾಸ ಇತ್ತಂದ್ರೆ ಅಂಥವ್ರನ್ನ ಯಾರಾದರೂ ಕೂಡ ಇಷ್ಟಪಡ್ತಾರೆ. ಒಂದು ವೇಳೆ ನಮ್ಮ ಮುಖದಲ್ಲಿ ಕೋಪ ಅನ್ನುವಂಥದ್ದು ಆವರಿಸಿಕೊಂಡು ಬಿಟ್ರೆ, ಕೋಪ ಅನ್ನುವಂಥದ್ದು ನಮ್ಮ ಮುಖಭಾವದಿಂದ ವ್ಯಕ್ತವಾದ್ರೆ ಅವರನ್ನು ನಾವು ಅಷ್ಟು ಸುಲಭವಾಗಿ ಅವರೊಂದಿಗೆ ಬೆರೀಲಿಕ್ಕೆ ಇಷ್ಟಪಡೋದಿಲ್ಲ. ಹೋಗಿ ಬಿಡೋ ಮರೆ, ಭಾಳ ಸಿಡುಕದ, ನಾವು ಅವನದೇನು ಹೇಳ್ತೀವಿ, ಹೋಗ್ಬಿಡೋ ಅವನ ಪಾಡಿಗೆ. ಈ ರೀತಿಯಾಗಿ ಕೋಪ ಅನ್ನುವಂಥದ್ದು ಇದು ಭಾವ ಪ್ರಧಾನವಾದಂಥ ಅಂಶ ಅಂತ ಹೇಳ್ತಾರೆ. ನಮ್ಮ ಭಾವನೆಗಳನ್ನು ಉದ್ದೀಪನಗೊಳಿಸುವಂಥದ್ದು. ಅದನ್ನು ರೋಷದಿಂದ, ಆಕ್ರೋಶದಿಂದ ನಾವೇನು ಮಾಡ್ತಾ ಇದ್ದೀವಿ, ನಮ್ಮ ಭಾವನೆಗಳನ್ನು ಉದ್ದೀಪನಗೊಳಿಸ್ತಾ ಇದ್ದೀವಿ. ಅಕ್ಕ ಮಹಾದೇವಿಯವರು ಈ ಕೋಪ ಯಾವ ರೀತಿ ಉತ್ಪತ್ತಿ ಆಯಿತು ಅನ್ನುವಂಥದ್ದಕ್ಕೆ ಒಂದು ಅದ್ಭುತವಾದಂತಹ ವಚನದ ಮೂಲಕ ನಮ್ಮೆಲ್ಲರಿಗೂ ಕೂಡ ತಿಳಿಸಿಕೊಡ್ತಾ ಇದ್ದಾರೆ. ನಾ ಹುಟ್ಟಿದ್ದಲ್ಲಿ ಸಂಸಾರ ಹುಟ್ಟಿತ್ತು,
ನಾ ಹುಟ್ಟಿದ್ದಲ್ಲಿ ಸಂಸಾರ ಹುಟ್ಟಿತ್ತು, ಸಂಸಾರ ಹುಟ್ಟಿದ್ದಲ್ಲಿ ಅಜ್ಞಾನ ಹುಟ್ಟಿತ್ತು, ಅಜ್ಞಾನ ಹುಟ್ಟಿದ್ದಲ್ಲಿ ಆಸೆ ಹುಟ್ಟಿತ್ತು, ಆಸೆ ಹುಟ್ಟಿದ್ದಲ್ಲಿ ಕೋಪ ಹುಟ್ಟಿತ್ತು ಅಂತ ಹೇಳ್ತಾರೆ. ಈಗ ಒಂದು ಕುಟುಂಬದಲ್ಲಿ ಮಗು ಜನಿಸಿದ ಮೇಲೇನೆ ಅದಕ್ಕೊಂದು ಸಂಸಾರ ಅಂತ ಕರೀತಾರೆ. ಅಂದ್ರೆ ನಾ ಜನಿಸಿದ ನಂತರದಲ್ಲೇ ಸಂಸಾರ ಅನ್ನುವಂಥದ್ದು ಹುಟ್ಟುತ್ತೆ. ಈ ಸಂಸಾರ ಅನ್ನುವಂಥದ್ದು ಹುಟ್ಟಿದ ನಂತರ ಅಜ್ಞಾನ ಅನ್ನುವಂಥದ್ದು ಹುಟ್ಟುತ್ತೆ. ಈ ಅಜ್ಞಾನ ಹುಟ್ಟಿದ್ದಲ್ಲಿ ಆಸೆ ಹುಟ್ಟುತ್ತೆ. ಈ ಆಸೆ ಹುಟ್ಟಿದ್ದಲ್ಲಿ ಸಹಜವಾಗಿ ಕೋಪನು ಕೂಡ ಹುಟ್ಟುತ್ತೆ. ನಾನಾಗಲೇ ಹೇಳಿದಂತೆ ಆಸೆ ಯಾವಾಗ ಮನುಷ್ಯನಲ್ಲಿ ಉತ್ಪತ್ತಿ ಆಗುತ್ತೋ, ನಾವು ಯಾವಾಗ ಆಸೆಯನ್ನ ಪಡ್ತಾ ಇದ್ದೀವೋ, ಆ ಆಸೆ ಈಡೇರದ ಇದ್ದ ಪಕ್ಷದಲ್ಲಿ ಸಹಜವಾಗಿ ನಮಗೆ ಕೋಪ ಉತ್ಪತ್ತಿ ಆಗತ್ತೆ. ಆ ಕೋಪಾಗ್ನಿಯ ತಾಮಸ ಧೂಮ್ರ ಮುಸುಕಿದಲ್ಲಿ ನಾ ನಿಮ್ಮ ಮರೆದು ಭವ ದುಃಖಕ್ಕೀಡಾದೆ ಅಂತ ಹೇಳ್ತಾರೆ ಮುಂದುವರೆದು. ಎಷ್ಟು ಅದ್ಭುತವಾಗಿ ಅಕ್ಕ ಮಹಾದೇವರವರು ಈ ವಚನದಲ್ಲಿ ನಮಗೆ ತಿಳಿಸ್ಕೊಡ್ತಾರೆ ಅಂದ್ರೆ, ಆ ಕೋಪಾಗ್ನಿಯ ತಾಮಸ ಧೂಮ್ರ ಮುಸುಕಿನಲ್ಲಿ ನಾ ನಿಮ್ಮ ಮರೆದು ಭವ ದುಃಖಕ್ಕೀಡಾದೆ. ನೀ ಕರುಣದಿಂದೆತ್ತಿ ಎನ್ನ ಮರಹ ವಿಂಗಡಿಸಿ ನಿಮ್ಮ ಪಾದವ ನುರಿಹಿಸಯ್ಯ ಚೆನ್ನ ಮಲ್ಲಿಕಾರ್ಜುನ, ನಿಮ್ಮ ಪಾದವ ನರುಹಿಸಯ್ಯ ಚೆನ್ನ ಮಲ್ಲಿಕಾರ್ಜುನ, ಚೆನ್ನ ಮಲ್ಲಿಕಾರ್ಜುನ. ಇವತ್ತು ನಾವೇನ್ ಮಾಡ್ತಾ ಇದ್ದೀವಪ್ಪ ಅಂದ್ರೆ, ಸ್ವಲ್ಪ ಸ್ವಲ್ಪಕ್ಕೂ ಕೂಡ ಆವೇಶಗೊಳ್ತಾ ಇದ್ದೀವಿ, ಕೋಪಿಸ್ಕೊಳ್ತಾ ಇದ್ದೀವಿ. ಒಮ್ಮೆ ಆಲೋಚನೆ ಮಾಡೋಣ, ಈ ಕೋಪ ಎಷ್ಟು ಪ್ರಕಾರ ಇದಾವೆ ಅಂತ ಎಣಿಕೆ ಮಾಡಕ್ ಹೋದ್ರೆ, ಬೆಳಿಗ್ಗೆ ಎದ್ದು ನಮ್ಮ ನಿತ್ಯ ಜೀವನ ಪ್ರಾರಂಭದಿಂದ ಹಿಡ್ಕೊಂಡು ರಾತ್ರಿ ಮಲಗುವವರೆಗೂ ಕೂಡ ಎಷ್ಟು ಬಾರಿ ನಮ್ಮನ್ನೇ ನಾವು ಕೋಪಿಸ್ಕೊಳ್ತಾ ಇದ್ದೀವಿ. ಹಾಗೆ ಆಲೋಚನೆ ಮಾಡೋಣ. ನಾವು ಮಕ್ಕಳನ್ನೇ ಹಿಡ್ಕೊಂಡು ದೊಡ್ಡವರನ್ನಾದಿಯಾಗಿ ಎಲ್ಲರನ್ನೂ ಕೂಡ ನೋಡಿದಾಗ ಸೂರ್ಯೋದಯಕ್ಕಿಂತ ಮುಂಚೆ ಹೇಳೋರಿಗೆ ಇದೇನು ಸಮಸ್ಯೆ ಇಲ್ಲ. ಕೆಲವರು ಸೂರ್ಯ ಪುತ್ರರಿರ್ತಾರೆ, ಅಂಥವ್ರನ್ನ ನೀವು ಬೆಳಗ್ಗೆ ಎಬ್ಸಕ್ ಹೋಗ್ರಿ, ಮೊದಲನೇದು ಬರುವುದು ಅವರಿಂದ ಕೋಪದ ಭಾವವೇ ವ್ಯರ್ಥ ವಿನಃ ನಕ್ಕೊಂತ ಯಾರು ಎದ್ದಿದ್ದನ್ನು ನೋಡಿವೆನು? ಯಾಕ? ಅವರ ಸವಿನಿದ್ದೆಗೆ ಭಂಗವಾಯಿತು, ಅವರ ಸವಿನಿದ್ದೆಗೆ ಭಂಗವಾಯಿತು. ದಡಗ್ನ ಹೇಳೇ ಬಿಡ್ತಾರೆ ಅವರು, ನಿಂದೇನು ಕಾಟ ಆತೋ ಯಪ್ಪ, ನಿಂದೇನ ಕಾಟ ಆತ್ವೇ, ಇನ್ನೂ ಸ್ವಲ್ಪ ಮಕ್ಕೋತೀನಿ ಸರಿನಾ ಅಂತ ತಿಳ್ಕೊಂಡು ಮತ್ತೆ ಅದನ್ನ ಜಗ್ಗಿಚ್ಚಿ ಆಧಾರನ ಹೊಳ್ಳಿ ಹಚ್ಕೊಂಡು ಮಲಗೋದನ್ನು ನಾವು ನೋಡೋದಿಲ್ಲ ನೋಡ್ರಿ. ಅಲ್ಲಿಂದನೇ ಪ್ರಾರಂಭ ಆಯಿತು ಕೋಪ. ಯಾವತ್ತಿಗೂ ನಾವು ತಿಳ್ಕೋಬೇಕು, ನಮ್ಮ ಪ್ರಾರಂಭ ಹೇಗಿರುತ್ತಲ್ಲ ಹಾಗೇನೆ ಆ ಜೀವನದ ಕ್ರಮನೂ ಕೂಡ ಹಾಗೇನೆ ಇರುತ್ತೆ. ನಾವು ಬೆಳಿಗ್ಗೆ ಏಳುವಾಗಲೇ ಒಂದು ಸಂತೋಷದಿಂದ ಲವಲವಿಕೆಯಿಂದ ಎದ್ದೀವಪ್ಪ ಅಂತಂದ್ರೆ ಎಲ್ಲ ಕೆಲಸಗಳು ಸರಳವಾಗಿ ಸುಸೂತ್ರವಾಗಿ ನಡೀತಾವೆ. ಬೆಳಗ್ಗೆ 8 ಗಂಟೆಗೆ ನಾವು ಉದ್ಯೋಗಕ್ಕೆ ಹೋಗ್ಬೇಕಾಗೈತಿ, 8 ಗಂಟೆಗೆ ಉದ್ಯೋಗಕ್ಕೆ ಹೋಗ್ಬೇಕಾಗೈತಿ. ಅದಕ್ಕಿಂತ ಪೂರ್ವದಲ್ಲಿ ನಮ್ಮ ನಿತ್ಯ ಕರ್ಮಾದಿಗಳಿಗೆ ಎಷ್ಟು ಸಮಯ ಬೇಕು ಅನ್ನುವಂಥದ್ದು ಒಂದು ವಿವೇಕದಿಂದ ನಾವು ನಮ್ಮ ಬೆಳಗು ಪ್ರಾರಂಭ ಆಯ್ತಂದ್ರೆ ಯಾವುದೇ ಸಮಸ್ಯೆ ಇಲ್ಲ. ತಡ ಆಗಿ ಹೇಳೋದು, ಅವಸರ ಕೆಲಸ ಮಾಡೋದು, ಉದ್ಯೋಗಕ್ಕೆ ತಗೊಂಡು ಹೋಗುವಂಥ ಸಾಮಾನು ಎಲ್ಲಿರ್ತಾವ ಅವು ದೌಡ್ ಸಿಗ್ಲಿಕ್ಕಂದ್ರೆ ಚಲೋ ಆತ. ಇಲ್ಲೇ ಇಟ್ಟಿದ್ದೆ ಅಲ್ಲೇ ಇಟ್ಟಿದ್ದೆ, ನಿಮ್ಮ ಕೈ ಸುಮ್ ಕುಂದ್ರೋದಿಲ್ಲ, ಕಾಲು ಸುಮ್ ಕುಂದ್ರೋದಿಲ್ಲ, ಚಲೋ ಆತ ಒಡವಟ ಆತೇನೋ ಪಾಪ ಹೆಣ್ಮಕ್ಳು ಅವಸರದಾಗ ಅಡಿಗೆ ಮಾಡಿರ್ತಾರೋ ಅದನ್ನ ತಿನ್ನಕ್ಕೆ ಉಪ್ಪು ನೋಡಿದಕ್ಕೆ ಏನ ಇಟ್ಟು ಡಬ್ಬಿನ ಸುರಿದಿ ಏನ ಚಲೋ ಆತ. ಹಂಗ ಹೋಗ್ತಾರ, ಟೈಮ್ ಆತು ಅದನ್ನ ತುತ್ತು ಎಲ್ಲಿ ಇಟ್ಕೋತಾರ ಗೊತ್ತಿಲ್ಲ, ಹಂಗ ಗಡಬಡದಾಗ ಹೋಗ್ತಾರ.
ಬೈಕ್ ಇತ್ತಂದ್ರೆ ಚಾಲು ಮಾಡಕ್ ಹೋಗ್ತಾರ, ಬೈಕ ಇರೋದಿಲ್ಲ, ಚಾವಿನ ಇರೋದಿಲ್ಲ, ಅಲ್ಲೇ ಬಿಟ್ಟು ಬಂದಿರ್ತಾರ. ಚಾವಿ ಅಲ್ಲೇ ಐತ್ ನೋಡು, ಹೆಲ್ಮೆಟ್ ಅಲ್ಲೇ ಐತ್ ನೋಡು. ಯಾಕೆ ಈ ರೀತಿ ಆಗ್ತಾ ಇದ್ದಾವೆ? ಹಿಂಗ ಪಟ್ಟಿ ಮಾಡ್ಕೋತ ಹೋಗ್ರಿ, ನಮ್ಮ ಮನಸ್ಸಿನಲ್ಲಿ ಆಲೋಚನೆ ಮಾಡ್ಕೋತ ಹೋಗ್ರಿ. ನಾನು ದಿನದಲ್ಲಿ ಎಷ್ಟು ಬಾರಿ ಕೋಪಿತುಕೊಳ್ತಾ ಇದ್ದೀನಿ? ಹಾಗಾದ್ರೆ ನನ್ನ ಕೋಪಕ್ಕೆ ಏನು ಕಾರಣ? ಈ ಕೋಪವನ್ನು ನಾನು ನಿಯಂತ್ರಣ ಮಾಡ್ಕೊಳ್ಬೇಕಾದ್ರೆ ಯಾವ ರೀತಿಯಾಗಿ ನಾನು ನನ್ನ ಮನಸ್ಸನ್ನ ಹತೋಟಿಯಲ್ಲಿಡಬೇಕು? ಇವೆಲ್ಲ ಚಿಂತನೆಗಳು ಈ ಕೋಪದ ಒಂದಷ್ಟು ವೈರುಧ್ಯಗಳನ್ನು, ಒಂದಷ್ಟು ಪರಿಣಾಮಗಳನ್ನು ನಾವು ನೋಡಿದಾಗ ಗೊತ್ತಾಗತ್ತೆ. ಇಲ್ಲಿ ಇವತ್ತು ವೈದ್ಯರು ಕೂಡ ಬಂದಿದ್ದೀರಿ. ಇವತ್ತು ಅಧಿಕ ರಕ್ತದೊತ್ತಡ, ಹೃದಯದ ಕಾಯಿಲೆ, ವಿಪರೀತವಾದಂತಹ ಹೃದಯದ ಬಡಿತ, ರಕ್ತದೊತ್ತಡ, ಇವೆಲ್ಲವಕ್ಕೂ ಬಹುಮುಖ್ಯವಾದಂತಹ ಕಾರಣ ಬೇರೆ ಏನೂ ಅಲ್ಲ, ನಮ್ಮ ಕೋಪಾಗ್ನಿ. ಕೋಪಾಗ್ನಿ ಅಂತ ಕರೆದ್ರು. ಕೋಪ ಅನ್ನುವಂಥದ್ದು ಅದು ಬೆಂಕಿ. ಆ ಕೋಪ ಎಲ್ಲಿ ಉತ್ಪತ್ತಿ ಆಗತ್ತಾ? ಹೊರಗಡೆ ಏನಾದರೂ ಉತ್ಪತ್ತಿ ಆಗತ್ತಾ? ಅದು ನಮ್ಮ ದೇಹದಲ್ಲೇ ಉತ್ಪತ್ತಿ ಆಗುವಂತ ಒಂದು ಭಾವ, ಅದು ಬೆಂಕಿ. ಈ ಬೆಂಕಿಯ ಬಗ್ಗೆ, ಈ ಬೆಂಕಿ ಅಂತ ಕೋಪದ ಬಗ್ಗೆ ಬಸವಣ್ಣನವರು ಎಷ್ಟು ಸರಳವಾಗಿ ನಮಗೆ ಕಟ್ಟಿಕೊಟ್ಟಿದ್ದಾರೆ ಅಂದ್ರೆ, ತನಗೆ ಮುನಿಯುವವರೆಗೆ ತಾ ಮುನಿಯಲೇಕಯ್ಯ, ತನಗೆ ಮುನಿಯುವವರೆಗೆ ತಾ ಮುನಿಯಲೇಕಯ್ಯ, ತನಗಾದ ಆಗೇನು ಅವರಿಗಾದ ಚೇಗೇನು, ತನುವಿನ ಕೋಪ ತನ್ನ ಹಿರಿತನದ ಕೇಡು, ತನುವಿನ ಕೋಪ ತನ್ನ ಹಿರಿತನದ ಕೇಡು, ಮನದ ಕೋಪ ತನ್ನ ಅರಿವಿನ ಕೇಡು, ಮನದ ಕೋಪ ತನ್ನ ಅರಿವಿನ ಕೇಡು, ಮೊನದೊಳಗನ ಕಿಚ್ಚು ಮನೆಯ ಸುಟ್ಟಲ್ಲದೆ ನೆರೆಮನೆಯ ಸುಡುವುದೇ ಕೂಡಲ ಸಂಗಮ ದೇವ. ಮನದ ಕೋಪ ತನ್ನ ಅರಿವಿನ ಕೇಡು, ಮನೆಯೊಳಗನ ಕಿಚ್ಚು ಮನೆಯ ಸುಟ್ಟಲ್ಲದೆ ನೆರೆಮನೆಯ ಸುಡುವುದೇ ಕೂಡಲ ಸಂಗಮ ದೇವ, ನೆರೆಮನೆಯ ಸುಡುವುದೇ ಕೂಡಲ ಸಂಗಮ ದೇವ. ಈ ಕೋಪ ಅನ್ನುವಂಥ ರೋಷಾಗ್ನಿ, ಇದನ್ನ ರೋಷಾಗ್ನಿ ಅಂತ ಅಕ್ಕಮಹಾದೇವರು ಕರೆದ್ರೆ, ಅನ್ನ ಬಸವಣ್ಣನವರು ಇದನ್ನ ಕಿಚ್ಚು ಅಂತ ಕೇಳಿದ್ರು. ಇದು ಎಂಥ ಕಿಚ್ಚು? ನಮ್ಮ ಒಡಲೊಳಗೆ ಇರುವಂಥ ಕಿಚ್ಚು, ಬೆಂಕಿ. ಇಂಥ ಬೆಂಕಿ ನಮ್ಮ ದೇಹವನ್ನ ಸುಡುತ್ತೆ. ಇಲ್ಲದ ಉಸಾಬರಿ, ಈಟಿಟಿಕ ಕೋಪ ಮಾಡ್ಕೊಳ್ಳೋದು, ಸಿಡುಕ್ ಮಾಡೋದು, ಇದರ ಪರಿಣಾಮ ಬೇರೆ ಯಾರಿಗೂ ಆಗೋದಿಲ್ಲ, ಮೊದಲಾಗೋದು ನಮಗೆ. ಯಾರು ನಾವು ಕೋಪವನ್ನ ಮಾಡ್ಕೋತೀವಿ ಪ್ರತಿ ಕ್ಷಣಕ್ಕೂ, ಆ ಕೋಪ ನಮ್ಮ ಒಡಲೊಳಗಿನ ಕಿಚ್ಚು ಅನ್ನುವಂಥದ್ದನ್ನು ನಾವ್ಯಾರು ಕೂಡ ಮರಿಬಾರ್ದು. ಅದು ನಮ್ಮನ್ನು ಸುಡಲಾರ್ದ ಮತ್ಯಾರನ್ನ ಸುಡೋದಿಲ್ಲ. ಅದಕ್ಕೆ ಅವ್ರು ಹೇಳ್ತಾರ, ಮನೆಯೊಳಗನ ಕಿಚ್ಚು ಮನೆಯ ಸುಟ್ಟಲ್ಲದೆ ನೆರೆಮನೆಯ ಸುಡೋದಿಲ್ಲ. ಅದು ನಿನ್ನಲ್ಲಿ ಉತ್ಪತ್ತಿ ಆಗೈತೆ ಅಂದ್ರೆ ನಿನ್ನ ಸುಡುತ್ತ. ನೀನು ಯಾರ ಮೇಲೆ ಕೋಪ, ರೋಷ, ಆವೇಶ ತೋರಿಸ್ತಾ ಇದೆಯಲ್ಲ, ಅವ್ರಿಗೇನೂ ಆಗೋದಿಲ್ಲ, ಅವ್ರಿಗೇನೂ ಆಗೋದಿಲ್ಲ. ಅದು ನಿನ್ನೊಳಗೆ ಹುಟ್ಟಿರುವಂಥ ಆ ಕ್ರೋಧ ಜೀವಂತವಾಗಿರುವಂಥ ನಿನ್ನ ದೇಹವನ್ನು ಸುಟ್ಟಾಕತ್ತೆ. ಹೇಳ್ತಾರೆ, ಚಿಂತಾ ದಹತಿ ಸಜೀವಂ ಚಿತಾ ದಹತಿ ನಿರ್ಜೀವಂ ಅಂತ ಹೇಳ್ತಾರೆ. ಚಿಂತಾ ದಹತಿ ಸಜೀವಂ, ಈ ಚಿಂತೆ ಅನ್ನುವಂಥದ್ದು, ಕೋಪ ಅನ್ನುವಂಥದ್ದು, ಆವೇಶ ಅನ್ನುವಂಥದ್ದು, ಉದ್ವೇಗ ಅನ್ನುವಂಥದ್ದು ಜೀವಂತ ದೇಹವನ್ನ ಸುಡುತ್ತೆ. ಈ ಚಿಂತೆಯಲ್ಲಿರುವಂಥ ಅನುಸ್ವರವನ್ನ ತೆಗೆದು ಚಿತೆ ಅನ್ನುವಂಥದ್ದು ಸತ್ತ ದೇಹವನ್ನ ಸುಡುತ್ತೆ, ನಿರ್ಜೀವ ವಸ್ತುವನ್ನ ಸುಡುತ್ತೆ. ಇದನ್ನ ಅರ್ಥ ಮಾಡ್ಕೋಬೇಕು ನಾವು. ಹಾಗಾದ್ರೆ ಈ ಕೋಪ ಅನ್ನುವಂಥದ್ದು ಹೆಂಗೆ ನಮಗೆ ಉತ್ಪತ್ತಿ ಆಗತ್ತೆ? ಒಂದೂರಲ್ಲಿ ಒಬ್ಬ ಸನ್ಯಾಸಿ ಇರ್ತಾನೆ. ಆ ಸನ್ಯಾಸಿ ಬಹಳ ಕೋಪಿಷ್ಟ. ಏನು ಅಷ್ಟಿಷ್ಟ ಕೋಪ ಅಲ್ಲ ಅವನ ಹತ್ರ.
ಪ್ರತಿಯೊಂದಕ್ಕೂ ದುಡುಕೋದು, ಪ್ರತಿಯೊಂದಕ್ಕೂ ಕೋಪಿಸ್ಕೊಳ್ಳೋದು. ಏನೋ ಮಠದಲ್ಲಿ ಧ್ಯಾನ ಮಾಡ್ಕೋತ ಕೂತು ಹೋಗ್ಬೇಕಾದ್ರೆ ಯಾರೋ ಬಂದ್ರು, ಏನೋ ಒಂದಿಷ್ಟು ಅಲ್ಲಿ ಶಬ್ದ ಆಯ್ತಪ್ಪ ಅಂದ್ರೆ ತಕ್ಷಣ ಕೋಪಿಸ್ಕೊಂಡು ಬಿಡೋದು. ಇಂಥ ಕೋಪಿಷ್ಟ ಮನುಷ್ಯ ಸನ್ಯಾಸಿ ವಿಚಾರ ಮಾಡ್ತಾನೆ, ಒಂದಿನ ನನಗ್ಯಾಕೋ ಇಲ್ಲಿ ಧ್ಯಾನಕ್ಕೆ ಭಂಗವಾಗ್ತಾ ಇದೆ, ಇಲ್ಲಿಂದ ಬೇರೆ ಒಂದು ಕಡೆ ಹೋಗಿ ನಾನು ಧ್ಯಾನ ಮಾಡ್ಬೇಕಂತ ತಿಳ್ಕೊಂಡು ಒಂದಲ್ಲಿ ಕೆರೆಯ ರೀತಿ ಒಂದು ಸರೋವರ ಇರುತ್ತೆ, ಕೊಳ ಇರುತ್ತೆ, ಒಂದು ಬೋಟನ್ನ ನಾವನ್ನ ಹತ್ತಿ ಆ ಕೊಳದ ಮಧ್ಯದಲ್ಲಿ ಹೋಗಿ ಧ್ಯಾನಸ್ಥನಾಗ್ತಾನೆ. ಇಲ್ಲಿ ಯಾವುದೇ ರೀತಿಯಾದಂಥ ನನಗೆ ತೊಂದರೆ ಇಲ್ಲ, ನನ್ನ ಧ್ಯಾನಕ್ಕೆ ಯಾವುದು ಭಂಗ ಆಗೋದಿಲ್ಲ ಅಂತ ತಿಳ್ಕೊಂಡು ಧ್ಯಾನಕ್ಕೆ ಕುಳಿತಿರ್ತಾನೆ. ಧ್ಯಾನಕ್ಕೆ ಕುಳಿತಂತ ಸಂದರ್ಭದಲ್ಲಿ ಒಂದು ಅರ್ಧ ಗಂಟೆ ಆಗಿರ್ತೈತಿ. ಇನ್ನೊಂದು ದೋಣಿ ತೆಪ್ಪ ಅಥವಾ ನಾವು ಬಂದು ಆ ದೋಣಿಗೆ ಅಪ್ಪಳಿಸಿಬಿಡುತ್ತ. ಅಪ್ಪಳಿಸಿದ ತಕ್ಷಣ ಇವನಿಗೆ ಎಚ್ಚರ ಆಗುತ್ತೆ, ಕೋಪ ದಗದಗಿಸ್ತಾ ಇದೆ. ನಾನು ಮಠದಲ್ಲಿ ಧ್ಯಾನ ಮಾಡೋದಕ್ಕೂ ಬಿಡಲಿಲ್ಲ, ಈ ಕೊಳದ ಮಧ್ಯಭಾಗದಲ್ಲಿ ಯಾರ್ದು ಇಲ್ಲಿ ತೊಂದರೆ ಇಲ್ಲ ಅಂತ ತಿಳ್ಕೊಂಡು ಇಲ್ಲಿ ಬಂದ್ರು ಇವ್ರ ಕಾಟ ತಡಿಲಕ್ಕ ಆಗ್ತಾ ಇಲ್ಲಲ್ಲ ಅಂತ ತಿಳ್ಕೊಂಡು ಒಂದು 4 ಬಾರಿಸ್ಬೇಕಂತ ತಿಳ್ಕೊಂಡು ಕಣ್ಣು ತೆಗೆದು ನೋಡ್ತಾರ, ದೋಣಿ ಖಾಲಿ ಐತಿ. ಅಲ್ಲಿ ಹುಟ್ಟಾಕೊಂಡು ಬಂದವರು ಯಾರೂ ಇಲ್ಲ. ಏನಾಗಿತ್ತಂದ್ರೆ ಆ ದೋಣಿ ಏನಾದ್ಲಿ ದಡದಲ್ಲಿ ಕಟ್ಟಿದ್ರಲ್ಲ, ಹಗ್ಗ ಬೆಚ್ಚಿ ಅದು ಹಾಗೆ ತೇಲ್ತಾ ಬಂದು ಈ ದೋಣಿಗೆ ಅಪ್ಪಳಿಸಿದ್ದಕ್ಕೆ ಈತ ಏನ್ ತಿಳ್ಕೊಂಡ್ಬಿಟ್ಟಾನ, ಮತ್ತಿಲ್ಲಿ ನನ್ನ ಧ್ಯಾನಕ್ಕೆ ಭಂಗ ಮಾಡುವಂತ ವ್ಯವಸ್ಥೆ ನಿರ್ಮಾಣ ಆಯ್ತು ಅಂತ ತಿಳ್ಕೊಂಡು ಕೋಪದಿಂದ ಕಣ್ ತೆರೆದು ನೋಡ್ತಾನ, ಅಲ್ಲಿ ಯಾರೂ ಇರೋದಿಲ್ಲ. ಆವಾಗ ಈ ಸನ್ಯಾಸಿಗೆ ಜ್ಞಾನೋದಯ ಆಗತ್ತೆ. ಏನು ಜ್ಞಾನೋದಯ ಆಗತ್ತಂದ್ರೆ, ಓಹೋ, ಕೋಪ ಅನ್ನುವಂಥದ್ದು ಬಾಹ್ಯ ವಸ್ತುವಿನಿಂದ ಆಗ್ತಾ ಇಲ್ಲ. ಆ ಕೋಪ ಅನ್ನುವಂಥದ್ದು ನನ್ನಲ್ಲೇ ಹುಟ್ಟುತ್ತೆ. ಈ ಕೋಪಕ್ಕೆ ಬೇರೆ ಯಾರೂ ಕಾರಣ ಇಲ್ಲ. ಆಗ ವಿಚಾರ ಮಾಡ್ತಾರೆ, ಇನ್ನು ಮೇಲೆ ನಾನು ಕೋಪ ಮಾಡಿಕೊಳ್ಳೋದ್ರಲ್ಲಿ ಅರ್ಥನೇ ಇಲ್ಲ. ಏನಾದರೂ ಕೋಪ ಭರಿಸುವಂತ ಪ್ರಸಂಗಗಳು ನಮ್ಮ ಜೀವನದಲ್ಲಿ ನಡೆದ್ರೆ ನಾವೇನ್ ತಿಳ್ಕೋಬೇಕು, ಖಾಲಿ ಯಾರೂ ಇಲ್ಲದ ದೋಣಿ ಬಂದು ನಾವು ಬಡಿತಲ್ಲ, ಹಂಗೆ ಬಡ್ದೈತಿ, ಯಾರೂ ಕಾರಣರಲ್ಲ ಅಂತ ತಿಳ್ಕೊಂಡು ಸಮಾಧಾನದಿಂದ ಇರಬೇಕು ಅನ್ನುವಂಥದ್ದನ್ನ ನಾವೆಲ್ಲರೂ ಕೂಡ ಅರ್ಥ ಮಾಡ್ಕೋಬೇಕು. ನಮ್ಮ ಜೀವನದಲ್ಲಿ ಪ್ರತಿ ಕ್ಷಣವೂ ಕೂಡ ನಮಗೆ ಕೋಪವನ್ನುಂಟು ಮಾಡುವಂತಹ ಪ್ರಸಂಗಗಳು ನಡೀತಾ ಇರ್ತವೆ. ಬೈಕ್ ಸವಾರರು ಹೋಗ್ತಿರ್ತೀವಿ, ಹೈವೇ ಐತಿ, ನಮ್ಮ ಪಾಡಿಗೆ ನಾವು ಹೋಗ್ತಿರ್ತೀವಿ, ಇನ್ನೊಬ್ಬ ಎದುರುಗಡೆ ಓವರ್ಟೇಕ್ ಮಾಡ್ಕೊಂಡು ನಮ್ಮ ಮುಂದೆ ಬರ್ತಾನ, ನಾವು ಸುಮ್ಮನಿರ್ತೀವನ್ರಿ. ಕೆಲವರಂತೂ ಬೈಕ್ ತರವಿಸಿ ಅಥವಾ ಅವನು ಹೊಳ್ಳಿ ಓವರ್ಟೇಕ್ ಮಾಡಿ ಅವನ ಮುಂದೆ ಹೋಗಿ ಬೈಕ್ ತರವಿ ಜಗಳ ತೆಗೆಯುವಂಥ ಪ್ರಸಂಗವನ್ನು ನೋಡಿದ್ದೀವಿ. ಅಥವಾ ಇಲ್ಲೇನೆ ಅವ್ರಿಗೆ ಎಚ್ಚರಿಸುವಂಥದ್ದು, ಆ ರೀತಿಯಾದಂಥ ಕೋಪಗಳನ್ನು ಕೂಡ ನಾವು ನೋಡಿದ್ದೀವಿ. ನಡ್ಕೊತ ಹೋಗ್ತಿರ್ತೀವಿ, ಹಿಂದೆ ಯಾರೋ ಬರ್ತಿರ್ತಾರೆ, ನಾನು ಚಪ್ಪಲ್ ತೊಳೆದು ಬಿಡ್ತಾರ, ಚಲುವಾತ ಅಲ್ಲೇ ಕಣ್ಣೇನು ನೆತ್ತಿ ಮೇಲೆ ಬಂದವನು ನೋಡ್ಕೊಂಡು ನಡೆಯಕ್ಕೆ ಬರೋದಿಲ್ಲನು. ಕೋಪಿಸ್ಟ್ರು ಏನ್ ಮಾಡ್ತಾರೆ, ಏನು ಕೇಳೋದಿಲ್ಲ, ಪಠಾರ ಅಂತ ಹೊಡೆದು ಬಿಡ್ತಾರೆ. ಕೆಲವು ಸಂದರ್ಭದಲ್ಲಿ ನಾನು ಮತ್ತೆ ನೀವೆಲ್ಲ ಪತ್ರಿಕೆಗಳನ್ನು ಓದ್ತೀರಿ, ಮಾಧ್ಯಮಗಳನ್ನು, ಪ್ರಿಂಟ್ ಮೀಡಿಯಾ ಹಾಗೆ ದೃಶ್ಯ ಮಾಧ್ಯಮ ಎಲ್ಲ ನೋಡ್ತಾ ಇರ್ತೀವಿ. ಕೆಲವೊಂದಿಷ್ಟು ಘಟನೆಗಳು ಕೋಪದಿಂದನೂ ಕೂಡ ಏನೆಲ್ಲ ಅಚಾತುರ್ಯಗಳಾಗ್ಯಾವ ಅನ್ನುವಂಥದ್ದು ನಾವು ನೋಡ್ತೀವಿ. ಅದು ಆ ಕ್ಷಣದಲ್ಲಿ ನಮಗೆ ಬಂದು ಬಿಡುತ್ತೆ, ಆ ಕೋಪ ಅನ್ನುವಂಥದ್ದು ಬಂದು ಬಿಡುತ್ತೆ. ಹಾಗಾದ್ರೆ ಆ ಕೋಪ ಬಂದಾಗ ಆ ಕೋಪವನ್ನ ನಿಯಂತ್ರಣವನ್ನ ಮಾಡ್ಕೋಬೇಕಲ್ಲ. ಹೆಂಗ ನಿಯಂತ್ರಣ ಮಾಡ್ಕೋಬೇಕಂದ್ರ, ಹೆಂಗ ಸನ್ಯಾಸಿ ಕೊಳದ ಮಧ್ಯದಲ್ಲಿ ಹೋಗಿ
ಧ್ಯಾನ ಮಾಡುವಾಗ ಖಾಲಿ ದೋಣಿ ಬಡಿತಲ್ಲ, ಹಂಗ ಯಾರೂ ಇಲ್ಲಪ್ಪ, ಏನೋ ಆಯಿತು, ಆ ಕ್ಷಣದಲ್ಲಿ ಆಗೋಯ್ತು, ಏನು ಕೋಪ ಮಾಡೋದು ಕೊಡೋದ್ರಲ್ಲ, ಅರ್ಥ ಏನು ಅಂತ ತಿಳ್ಕೊಂಡು ಸಮಾಧಾನಿ ಆಗಬೇಕು. ಅದಕ್ಕೆ ಅಕ್ಕಮಹಾದೇವರು ಬಹಳ ಒಂದು ಅದ್ಭುತ ವಚನ ಕೊಟ್ಟಾರ, ತಮ್ಮೆಲ್ಲರಿಗೂ ಕೂಡ ಗೊತ್ತಿದೆ. ಬೆಟ್ಟದ ಮೇಲೊಂದು ಮನೆಯ ಮಾಡಿ, ಬೆಟ್ಟದ ಮೇಲೊಂದು ಮನೆಯ ಮಾಡಿ, ಮೃಗಗಳಿಗೆ ಅಂಜಿದೊಡೆಂತಯ್ಯ. ಸಮುದ್ರದ ತಡೆಯಲೊಂದು ಮನೆಯ ಮಾಡಿ, ಸಮುದ್ರದ ತಡೆಯಲೊಂದು ಮನೆಯ ಮಾಡಿ, ನೊರೆತೆರೆಗಳಿಗೆ ಅಂಜಿದೊಡೆಂತಯ್ಯ, ನೊರೆತೆರೆಗಳಿಗೆ ಅಂಜಿದೊಡೆಂತಯ್ಯ. ಸಂತೆಯೊಳಗೊಂದು ಮನೆಯ ಮಾಡಿ, ಸಂತೆಯೊಳಗೊಂದು ಮನೆಯ ಮಾಡಿ, ಶಬ್ದಕ್ಕೆ ನಾಚಿದೊಡೆಂತಯ್ಯ, ಶಬ್ದಕ್ಕೆ ನಾಚಿದೊಡೆಂತಯ್ಯ. ಚನ್ನಮಲ್ಲಿಕಾರ್ಜುನ ದೇವ ಕೇಳಯ್ಯ, ಚನ್ನಮಲ್ಲಿಕಾರ್ಜುನ ದೇವ ಕೇಳಯ್ಯ. ಈ ಲೋಕದೊಳಗೆ ಹುಟ್ಟಿದ ಬಳಿಕ, ಈ ಲೋಕದೊಳಗೆ ಹುಟ್ಟಿದ ಬಳಿಕ ಸ್ತುತಿ ನಿಂದೆಗಳು ಬಂದಡೆ, ಸ್ತುತಿ ನಿಂದೆಗಳು ಬಂದಡೆ ಮನದಲ್ಲಿ ಕೋಪವ ತಾಳದೆ ಸಮಾಧಾನಿಯಾಗಿರಬೇಕು, ಮನದಲ್ಲಿ ಕೋಪವ ತಾಳದೆ ಸಮಾಧಾನಿಯಾಗಿರಬೇಕು. ಎಷ್ಟು ಅದ್ಭುತ! ಈ ಕೋಪಕ್ಕೆ ಮದ್ದು ಏನಪ್ಪಾ ಅಂದ್ರೆ ಒಂದಷ್ಟು ಸಮಾಧಾನ. ಬಹುಶಃ ಇವತ್ತು ನಮ್ಮ ಶಾಲೆಗೆ 12 ಸುಮಾರು ನಮ್ಮ ದೇಸಾಯಿ ಅಣ್ಣವರು ಹಾಗೆ ನಮ್ಮ ಜಿಗಳೂರು ಅಣ್ಣವರು ಕೂಡ ಬಂದಿದ್ರು. ನಮ್ಮ ಶಾಲೆ ಹೆಂಗೈತಪ್ಪ ಅಂದ್ರೆ ಸಂತೆಯೊಳಗೊಂದು ಮನೆಯ ಮಾಡಿ ಶಬ್ದಕ್ಕೆ ನಾಚಿದೊಡೆಂತೆಯ ಅಂದಂಗ ನಮ್ದು ಹೈವೇಕ ಶಾಲೆ, ಅದ್ರಾಗ ಬಜಾರ್ದಾಗ ಶಾಲೆ, ಏನು ಅಷ್ಟು ಗದ್ದಲ ಅಷ್ಟಿದು ಅಂದಬಿಟ್ರು ಅವರು. ಏನ್ರಿ ಸರ್ ಇಷ್ಟೆಲ್ಲ ಇದು ಐತಿ, ಹೆಂಗಾರ ನೀವು ಅಕ್ಕಮಹಾದೇವಿ ಹೇಳ್ಯಾರಲ್ಲ, ಸಮಾಧಾನಿಯಾಗಿರಬೇಕು. ಅಲ್ವಾ? ಅದಕ್ಕೆ ಹೊಂದ್ಕೊಂಡು ಬಿಡೋದು. ಈಗ ನೋಡಿ ಭಾಳ ಮಂದಿ ಸಿಟ್ಟು, ಈಗ ಹಿರಿಯರಾದಂಥವ್ರು ಬರೀ ವಟ 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 ಒದರ್ತಿರ್ತಾರೆ ಅವರು. ಯಾಕಂದ್ರೆ ಅವ್ರಿಗೆ ಸಹಿಸ್ಕೊಳ್ಳಕ್ ಆಗೋದಿಲ್ಲ. ಇವತ್ತಿನ ದಿನಮಾನದಲ್ಲಿ ಇರುವಂಥ ಈ ಕಾಲಕ್ಕೆ ತಕ್ಕಂತೆ ನಾವು ಬದುಕ್ತಾ ಇದ್ದೀವಿ. ಅವ್ರ ಆಲೋಚನೆ ಹೆಂಗದ ಅಂದ್ರೆ ಅಜ್ಜ ನೆಟ್ಟ ಆಲದ ಮರದಕ್ಕೆ ಜ್ಯೋತಿ ಬೀಳಬೇಕು. ಕೆಲವರು ಮನಸ್ಥಿತಿ ಹೆಂಗೈತೆ ಅಂದ್ರೆ ನಾವು ಹಿಂದೆ ಹೆಂಗೆ ಬಂದಿದ್ವಲ್ಲ ಇವತ್ತು ಹಂಗೆ ಇರ್ಬೇಕಂತಾರ. ಅಕ್ಕತನವಯವ ಕಾಲ ಹೆಂಗೆ ಬದಲಾಗತ್ತಲ್ಲ, ಕಾಲಕ್ಕೆ ತಕ್ಕಂತೆ ನಮ್ಮ ನಡೆ ನುಡಿ ನೋಟ ಎಲ್ಲ ಬದಲಾಗ್ತಿರ್ತಾವು. ಆದ್ರೆ ಹಿರಿಯರಿಗೆ ಇದನ್ನು ಸಹಿಸ್ಕೊಳ್ಳೋಕ್ಕಾಗೋದಿಲ್ಲ. ಅವ್ರ ಕೋಪದಲ್ಲಿ ಒಂದಷ್ಟು ಸಾತ್ವಿಕ ಸಿಟ್ಟನ್ನ ಅವ್ರು ವ್ಯಕ್ತಪಡಿಸ್ತಿರ್ತಾರೆ. ನೋಡ್ರಿ, ಸಾತ್ವಿಕ ಸಿಟ್ಟು ಅಂತ ಹೇಳಿದೆ ನಾನು. ನಮ್ಮಲ್ಲಿ ಹೆಂಗಿರ್ತಾವಪ್ಪ ಅಂದ್ರೆ 3 ರೀತಿಯ ಗುಣಗಳು. ಒಂದು ಸಾತ್ವಿಕ ಗುಣ, ರಜೋಗುಣ, ತಾಮಸ ಗುಣ ಅಂತ. ಸಾತ್ವಿಕ, ರಜೋ, ತಾಮಸ ಗುಣ ಅಂತ 3 ರೀತಿಯ ಗುಣಗಳು ಪ್ರತಿಯೊಬ್ಬ ವ್ಯಕ್ತಿಯಲ್ಲಿ ಇರ್ತಾವೆ. ಅವು ಸಂದರ್ಭಕ್ಕೆ ತಕ್ಕಂತೆ ಅದರಲ್ಲಿ ಯಾರು ಆತ ಒಬ್ಬ ವ್ಯಕ್ತಿಯನ್ನು ನೋಡಿದಾಗ ಬಹಳ ಸಾತ್ವಿಕ ಅಂದ್ಬಿಡ್ತೀವಿ ನಾವು. ಸಾತ್ವಿಕತೆ ಅನ್ನುವಂಥದ್ದು ಏನಪ್ಪಾ ಅಂತಂದ್ರೆ ಅವ್ರು ಯಾವತ್ತಿಗೂ ಕೂಡ ಈ ಜಗತ್ತಿಗೆ ಒಳ್ಳೆಯದಾಗಲಿ, ಸಕಲ ಜೀವಿಗಳಿಗೂ ಲೇಸನ್ನ ಬಯಸುವ ಏನು ಬಸವಣ್ಣನವರ ಆಶಯ ಐತಲ್ಲ, ಆ ರೀತಿ ಎಲ್ಲರಿಗೂ ಒಳ್ಳೆಯದೇ ಆಗಲಿ ಅನ್ನುವಂಥ ಯಾರು ಸಚ್ಚಿಂತನೆಯನ್ನ ಮಾಡ್ತಾರಲ್ಲ ಅವರಿಗೆ ನಾವು ಸಾತ್ವಿಕರು ಅಂತ ಕರಿತೀವಿ. ಸತ್ಯ, ನ್ಯಾಯ, ನೀತಿ, ಧರ್ಮ ಇವುಗಳನ್ನು ಬಿಟ್ಟು ಅಲಗಾಡುವವರಲ್ಲ ಅವರು. ಎಂಥದೇ ಕಷ್ಟ ಬರಲಿ, ಎಂಥದೇ ತೊಂದರೆಗಳು ಬರಲಿ, ಅವರು ಈ ಸಾತ್ವಿಕತೆಯಿಂದ ವಿಮುಖರಾಗುವರಲ್ಲ. ವಿವೇಕಾನಂದರು ಒಂದು ಕಡೆ ಹೇಳ್ತಾರೆ, ಕರ್ತವ್ಯವೋ ಕರ್ತವ್ಯಂ ಪ್ರಾಣೈ ಕಂಠಗತ್ತೈರಪಿ, ಅಕರ್ತವ್ಯಂ ಕರ್ತ ಪ್ರಾಣೈ ಕಂಠಗತ್ತೈರಪಿ ಅಂತ ಹೇಳ್ತಾರೆ. ಕರ್ತವ್ಯವೋ ಕರ್ತವ್ಯಂ ಪ್ರಾಣೈ ಕಂಠಗತ್ತೈರಪಿ ಅಂದ್ರೆ ನೀನು ಒಳ್ಳೆ ಕೆಲಸ ಮಾಡುವಂತ ಸಂದರ್ಭದಲ್ಲಿ, ನೀನು ಒಳ್ಳೆ ಕೆಲಸವನ್ನ ಮಾಡುವಂತ ಸಂದರ್ಭದಲ್ಲಿ ನಿನ್ನ ಜೀವಕ್ಕೆ ಹಾನಿ ಆಗ್ತೈತಂದ್ರೂ ಕೂಡ ಎದೆಗುಂದಬೇಡ, ಹೋಗು, ಒಳ್ಳೆ ಕೆಲಸವನ್ನ ಮಾಡು. ಒಂದು ವೇಳೆ ನಿನ್ನಿಂದ ಕೆಟ್ಟ ಕೆಲಸಗಳನ್ನ ಮಾಡಬೇಕಂತ ತಿಳ್ಕೊಂಡು ನಿನ್ನ ಮೇಲೆ ಹರಿಹಾಯ್ದ್ರು, ಅಥವಾ ನಿನ್ನ ಮೇಲೆ ಏನೋ ಒಂದಷ್ಟು ಸೇಡು ತೀರಿಸ್ಕೋಬೇಕಂತ ತಿಳ್ಕೊಂಡು ಏನೇ ಮಾಡಲಿ
ನಿನ್ನಿಂದ ಅಪಚಾರ ಮಾಡಿಸ್ಲೇಬೇಕಂತ ತಿಳ್ಕೊಂಡು ನಿರ್ಧಾರ ಮಾಡಿದ್ರ ಅದರಿಂದ ನಿನ್ನ ದೇಹ ಅಥವಾ ನಿನ್ನ ತಲೆ ಹೊಕ್ಕತ್ತಂದ್ರೂ ಚಿಂತೆ ಇಲ್ಲ. ಆ ಕೆಟ್ಟ ಕೆಲಸವನ್ನ ಮಾಡಬೇಡ. ಅಕರ್ತವ್ಯಂ ನ ಕರ್ತಂ ಪ್ರಾಣೈ ಕಂಠಗತ್ತೈರಪಿ ಅಂತ ಕೆಟ್ಟ ಕೆಲಸಗಳನ್ನ ಮಾಡಬೇಡ. ಹಾಗಾಗಿ ಇವತ್ತು ಸಾತ್ವಿಕತೆಯ ಭಾವ ಎಲ್ಲರಲ್ಲಿ ಮೂಡಬೇಕಾದ್ರೆ ಇಂತಹ ವಿಚಾರಗಳನ್ನು ನಾವು ಶ್ರವಣ ಮಾಡಿಕೊಳ್ಳಬೇಕಾದಂಥ ಅನಿವಾರ್ಯತೆ ಇವತ್ತಿದೆ. ಆಗಲೇ ಹೇಳಿದಂಗೆ ಅಕ್ಕ ಮಹಾದೇವಿಯರ ವಚನದಲ್ಲಿ ಒಂದು ವಿಚಾರವನ್ನು ಪ್ರಸ್ತುತಪಡಿಸಿದ್ವಿ. ತಾಮಸ ಗುಣ ಧೂಮ್ರದಂತೆ ಹೊಗೆಯಂತೆ ತಾಮಸ ಗುಣ ನಮ್ಮ ಮುಖದಲ್ಲಿ ಆವರಿಸ್ಕೊಂಡು ಬಿಟ್ಟದ ಅಂತ ಹೇಳಿದರು. ತಾಮಸಿಗರು ಅಂದರೆ ಅವ್ರಿಗೆ ಯಾವುದು ಒಳ್ಳೆಯದು ಗೊತ್ತಿಲ್ಲ, ಯಾವುದು ಕೆಟ್ಟದ್ದು ಗೊತ್ತಿಲ್ಲ. ಒಳ್ಳೆಯದು ಕೆಟ್ಟದ್ದು ಎರಡೂ ಗೊತ್ತಿಲ್ಲದವರು ರಜೋಗುಣದಲ್ಲಿ ಬರ್ತಾರೆ. ಬರೀ ಕೆಟ್ಟದ್ದನ್ನೇ ಮಾಡೋದಂಥವರು ತಾಮಸ ಗುಣದವರು ಬರ್ತಾರೆ. ಸಾತ್ವಿಕ ಗುಣದವರು ಯಾವತ್ತಿಗೂ ಒಳ್ಳೆಯದನ್ನು ಬಯಸೋದು. ರಜೋಗುಣದವರಿಗೆ ಒಳ್ಳೆಯದು ಕೆಟ್ಟದ್ದು ಯಾವುದೂ ಯೋಚನೆ ಇಲ್ಲ, ಒಟ್ಟು ಮಾಡೋದು ಕೆಲಸ. ಅದು ನಾನು ಒಳ್ಳೇದು ಮಾಡಕತ್ತೀನೋ ಕೆಟ್ಟದ್ದು ಮಾಡಕತ್ತೀನೋ ಏನೂ ಗೊತ್ತಿಲ್ಲ, ಸುಮ್ಮನೆ ಆ ಕೆಲಸ ಮಾಡ್ಬೇಕಂದ್ರೆ ಮಾಡಿಬಿಡ್ತಾರೆ ಅವರು. ಅದನ್ನು ನಾವು ರಜೋಗುಣ ಅಂತೀವಿ. ಇನ್ನು ತಾಮಸ ಗುಣ ಅಂತ ಬೇಕಂತಲೇ ಕೆಟ್ಟದ್ದನ್ನು ಮಾಡೋದು. ಬಹುಶಃ ಮೊನ್ನೆ ಪತ್ರಿಕೆಯಲ್ಲಿ ನಿನ್ನೆನೆ ಅಂತ ಕಾಣುತ್ತೆ, ಸೌದತ್ತಿ ತಾಲೂಕಿನ ಒಂದು ಶಾಲೆಯ ಕುಡಿಯುವ ನೀರಿನ ಮಕ್ಕಳಿಗಾಗಿರುವಂಥ ಕುಡಿಯುವ ನೀರಿಗೆ ವಿಷವನ್ನು ಬೆರೆಸಿರುವಂಥದ್ದು. ಅಂದ್ರೆ ಅವರ ಉದ್ದೇಶ ಕೆಟ್ಟದ್ದಿದೆ. ಯಾವುದೋ ಒಂದು ಕೋಪವನ್ನ, ಇನ್ಯಾರದೋ ಸಿಟ್ಟನ್ನ ಮತ್ಯಾರಿಗೋ ತೀರಿಸಲಿಕ್ಕೆ ಅಲ್ಲಿರುವಂಥ ಒಬ್ಬ ಮಗುವಿಗೆ ಆಸೆಯನ್ನು ತೋರಿಸ್ತಾರೆ. ನೋಡಿ, ಆ ಮಗುವಿಗೆ ಆಸೆ ಇಷ್ಟು ದೊಡ್ಡ ಕೊಡ್ತೀವಿ, ಹಿಂಗೆ ಕೊಡ್ತೀವಿ, ಅದನ್ನ ಮಾಡ್ತೀವಿ, ಇದನ್ನೊಂದಿಷ್ಟು ನಿಮ್ಮ ನೀರಾಗ ಸಾಲಿ ಕುಡಿಯೋ ನೀರಾಗ ಹಾಕ್ಬಿಟ್ರಪ್ಪ ಅಂತ ತಿಳ್ಕೊಂಡು ನಾವು ಪತ್ರಿಕೆಯಲ್ಲಿ ತಿಳಿದು ಓದಿರುವಂಥದ್ದು. ಅದರ ಸತ್ಯತೆ ಮುಂದೆ ಏನಾಗುತ್ತೋ ಗೊತ್ತಿಲ್ಲ. ಈಗ ವರ್ತಮಾನದಲ್ಲಿ ನಡೆದಿರುವಂತಹ ಈ ಘಟನೆ, ಇಂಥ ತಾಮಸ ಭಾವ, ಅದರ ಧೂಮ, ಅದರ ಹೊಗೆ ನನ್ನ ಮುಖಕ್ಕೆ ಆವರಿಸಿಕೊಂಡು ಬಿಟ್ಟದ. ನನ್ನ ಮುಖಕ್ಕೆ ಆವರಿಸಿಕೊಂಡು ಬಿಟ್ಟದ. ಈ ತಾಮಸ ಧೂಮದ ಹೊಗೆಯನ್ನ, ಅಂದ್ರೆ ಧೂಮವನ್ನ, ಅದು ಅಳಿಸ್ಬೇಕು, ಅದು ಹೋಗಬೇಕು. ಅಂದ್ರೆ ನಾವು ಕೋಪವನ್ನು ತಾಳದೆ ಸಮಾಧಾನಿಯಾಗಿರಬೇಕು, ಸಮಾಧಾನದಿಂದ ಇರಬೇಕು. ಒಮ್ಮೊಮ್ಮೆ ಏನಾಗತ್ತ, ತಡ್ಕೊಳಕ್ಕಾಗೋದಿಲ್ಲ ಸಿಟ್ಟು. ಅದಕ್ಕೆ ಹೇಳ್ತಾರೆ, ಕೋಪದಲ್ಲಿ ಕೊಯ್ದ ಮೂಗು ಶಾಂತವಾದ ಮೇಲೆ ಬಂದೀತೆ. ಸಿಟ್ಟಿನಾಗ ಏನಾರ ಒಂದು ಕೆಲಸ ಮಾಡಿಬಿಡ್ತೀವಿ, ಅನಾಹುತ ಮಾಡಿಬಿಡ್ತೀವಿ. ಕೈಯಾಗಿದ್ದು ಮೊಬೈಲ್ನ ಒಮ್ಮೊಮ್ಮೆ ಒಗದ ಬಿಡ್ತೀವಿ, ಕೈ ಸಿಕ್ಕಿದ್ದನ್ನು ತಗೊಂಡು ಒಗದ ಬಿಡ್ತೀವಿ. ಇವತ್ತು ಕುಟುಂಬದಲ್ಲಿ ಸಣ್ಣ ಸಣ್ಣ ವಿಚಾರಗಳಿಗೆ ಜಗಳ ಆಗ್ತಾವೆ. ದೊಡ್ಡ ವಿಚಾರ ಏನೂ ಇರೋದಿಲ್ಲ, ಕ್ಷುಲ್ಲಕ ವಿಚಾರಗಳು. ಆ ಕ್ಷುಲ್ಲಕ ವಿಚಾರಗಳು ಹೆಂಗೆ ಬರ್ತಾವಪ್ಪ ಅಂತಂದ್ರೆ ಕಿವಿಯಿಂದ ಕಿವಿಗೆ ಬಂದುಬಿಟ್ಟಿರ್ತಾವೆ. ಇಲ್ಲ ಸಲ್ಲದ ಆರೋಪವನ್ನು ಮಾಡಿಬಿಡೋದು. ಗಂಡನ ಬಗ್ಗೆ ಹೆಂಡತಿಗೆ ನಂಬಿಕೆ ಇರೋದಿಲ್ಲ, ಹೆಂಡತಿ ಬಗ್ಗೆ ಗಂಡನಿಗೆ ನಂಬಿಕೆ ಇರೋದಿಲ್ಲ. ಯಾವುದರ ಹೋಗಿ ಯಾವುದರ ತಗೊಂಡು ಕೋಪದ ಭರಾಟೆಯಲ್ಲಿ ನಾವೇನು ಮಾಡ್ತೀವಿ, ನಮ್ಮ ಮೂಗನ್ನು ನಾವೇ ಕೊಯ್ಕೊಂಡ್ಬಿಡ್ತೀವಿ. ಅದಕ್ಕೆ ಎಷ್ಟು ಅನುಭವದ ನುಡಿಗಳನ್ನು ಹೇಳ್ಯಾರಂದ್ರೆ, ಕೋಪದಲ್ಲಿ ಕೊಯ್ದುಕೊಂಡ ಮೂಗು ಶಾಂತವಾಗಿ ಬಂದರೆ, ಶಾಂತವಾದ ನಂತರದಲ್ಲಿ ಅದು ಮತ್ತೆ ಬಾ ಅಂದ್ರೆ ಬರೋದಿಲ್ಲ. ಹಾಗಾಗಿ ಜೀವನದಲ್ಲಿ ಸಮಾಧಾನಿಯಾಗಿರಬೇಕು. ಈ ಬೆಂಕಿ ಅಂತ ಕೋಪ ತಣ್ಣಗೆ ಆಗಬೇಕಾದ್ರೆ ಆಗೇನು ಮಾಡಬೇಕಪ್ಪ ಅಂತಂದ್ರೆ, ಒಬ್ಬ ವ್ಯಕ್ತಿ ಭಕ್ತ ಇರ್ತಾನೆ. ಆ ಭಕ್ತ ಭಗವಂತ ಎಲ್ಲ ಕೊಟ್ಟಿದ್ರೂ ಕೂಡ ಆತನಿಗೆ ತೃಪ್ತಿ ಇಲ್ಲ, ಬೇಕು ಬೇಕು ಅನ್ನುವಂಥದ್ದು. ಮತ್ತೆ ಇಲ್ಲಿ ಆಸೆನೇ ಬಂದೇ ಬಿಡುತ್ತೆ. ಯಾಕಂದ್ರೆ ಈ ಕೋಪ ಮತ್ತು ಆಸೆ ಎರಡು ತಾಯಿ ಮಗ ಅಂತ ಹೇಳಿನಿ.
ನಾವು ಕೋಪದ ಬಗ್ಗೆ ಪ್ರಸ್ತಾಪ ಮಾಡ್ಬೇಕಾದ್ರೆ ಮತ್ತೆ ಆಸೆ ಬಂದೇ ಬಿಡುತ್ತೆ. ಆಸೆ ಬಿಟ್ಟು ಕೋಪ ಇಲ್ಲ, ಕೋಪನ ಬಿಟ್ಟು ಆಸೆ ಇಲ್ಲ. ಅದಕ್ಕೆ ಹೇಳಿದರು ಅಲ್ಲಮ ಪ್ರಭುಗಳು, ಇವೆರಡನ್ನ ಯಾರು ಬಿಡ್ತಾರಲ್ಲ ಅವರು ವೈರಾಗ್ಯಗಳು, ಲಿಂಗೈಕ್ಯರು ಅಂತ ಹೇಳಿದರು. ಅವರು ದೇವ ಸ್ವರೂಪಿಗಳು ಅಂತ ಹೇಳಿದರು. ಒಬ್ಬ ಭಕ್ತ ದೇವರನ್ನು ಬೇಡ್ಕೊತಾನ, ಭಗವಂತ ನಾನು ಏನು ಅಪೇಕ್ಷೆ ಪಡ್ತೀನಿ ಅದು ಕ್ಷಣಾರ್ಧದಲ್ಲಿ ನಿರ್ಮಾಣ ಆಗಬೇಕು. ನಾನು ಏನು ಅನ್ಕೋತೀನಿ ಅದೆಲ್ಲವೂ ಕೂಡ ನನಗೆ ದಕ್ಕಬೇಕು. ನಾನು ಏನು ಕೆಲಸ ಮಾಡಂತೀನಿ ಅದನ್ನೆಲ್ಲವನ್ನ ಕೆಲಸ ಮಾಡುವಂಥದ್ದು ನನ್ನಿಂದ ಆಗಬೇಕು. ಆಗ ಭಗವಂತ ಹೇಳ್ತಾನೆ, ಭಕ್ತ ಒಮ್ಮೆ ಆಲೋಚನೆ ಮಾಡು. ಒಮ್ಮೆ ನಾನೇನಾದರೂ ವರ ಕೊಟ್ಬಿಟ್ನೆ ಅಂದ್ರೆ ಅದರಿಂದ ನಾಳೆ ನಿನಗೇನಾದರೂ ಸಂಕಷ್ಟ ಆದ್ರೆ ನಾನು ಜವಾಬ್ದಾರನಲ್ಲ. ಈಗ ಸಾರ ವಿಚಾರ ಮಾಡು. ನೀನೇನು ಅಪೇಕ್ಷೆ ಪಡ್ತೀಯಲ್ಲ, ನಿನಗೆ ಅಪೇಕ್ಷೆ ಪಟ್ಟಿದ್ದು ತಕ್ಷಣ ದೊರೆಯುವಂಗ, ನೀನು ಏನು ಕೆಲಸ ಅದವಲ್ಲ ಆ ಕೆಲಸ ತಕ್ಷಣ ಮಾಡುವಂಥ ಒಬ್ಬ ವ್ಯಕ್ತಿನ ಕಳಿಸ್ಕೊಡ್ತೀನಿ. ನನ್ನ ವರ ನಿನಗೆ ಕೇಳೋಕ್ಕಿಂತ ಮುಂಚೆ ಇನ್ನೊಮ್ಮೆ ಆಲೋಚನೆ ಮಾಡು. ಆಗ ಈತ ಹೇಳ್ತಾನೆ, ಭಕ್ತ ದೇವರ ಎಲ್ಲ ಆಲೋಚನೆ ಮಾಡೀನಿ, ನೀ ಏನು ನಾನೇ ಬಯಸಿದ್ದೀನಲ್ಲ ಅದನ್ನು ಈಡೇರಿಸ್ಬೇಕು ನೋಡು ಅಂತೇಳಿ, ಆಯ್ತಪ್ಪ ನಿನಗೊಬ್ಬ ವ್ಯಕ್ತಿಯನ್ನು ಕಳಿಸ್ಕೊಡ್ತೀನಿ. ಆತ ನೀನು ಏನು ಹೇಳ್ತೀಯಲ್ಲ ಎಲ್ಲ ಕೆಲಸ ಮಾಡ್ತಾನ, ತತ್ಕ್ಷಣ ಮಾಡೇ ಬಿಡ್ತಾನ. ಆತನಿಗೆ ಒಟ್ಟು ನೀನು ಕೆಲಸ ಕೊಡಬೇಕು, ಹಂಗಿದ್ರೆ ನಾನು ನಿನಗೆ ವರ ಕೊಡ್ತೀನಿ ಅಂತಾನೆ. ಆಯ್ತು ಕೊಡ್ರಿ ಅಂತ ತಿಳ್ಕೊಂಡು ಭಕ್ತ ಕೇಳಿದಾಗ ತಥಾಸ್ತು ಅಂತಾನ. ಒಂದು ಭೂತ ಆತನ ಜೊತೆಯಾಗಿ ಕಳಿಸ್ಕೊಡ್ತಾನೆ. ಭೂತಕ್ಕೆ ಭಾಳ ಖುಷಿ ಪಡ್ತಾನೆ, ಸಂತೋಷ ಪಡ್ತಾನೆ. ಇವತ್ತಿನಿಂದ ನನ್ನ ಮುಂದೆ ಯಾರು, ನಾ ಏನು ಕೇಳ್ತೀನಿ ತತ್ಕ್ಷಣ ಕೊಡೋಕೆ ನನಗೆ ಒಬ್ಬ ಭೂತನನ್ನು ಕಳಿಸಿದ್ದಾನೆ ದೇವ. ಭಾಳ ಸಂಭ್ರಮ ಪಡ್ತಾನ. ಭೂತಗೆ ಹೇಳ್ತಾನೆ, ಭೂತ ತತ್ಕ್ಷಣ ನೀನು ದೊಡ್ಡದಾದಂಥ ಅರಮನೆಯನ್ನು ಕಟ್ಟಿಕೊಡು ನನಗಂತಾನ. ಇವ ಯೋಚನೆ ಮಾಡ್ತಾನ, ಅರಮನೆ ಕಟ್ಟಕ್ಕೆ ಭಾಳ ಟೈಮ್ ತಗೋತೈತಿ, ಕೆಲಸ ಹಚ್ಚಿಬಿಡು ಅಂತ ತಿಳ್ಕೊಂಡು. ಇವ ಹೇಳಿದ್ದ ತಡ ದೊಡ್ಡದೊಂದು ಅರಮನೆ ತಯಾರಾಗೇ ಬಿಡ್ತೈತಿ. ಇವಂಗ ಆಶ್ಚರ್ಯ, ಇಷ್ಟು ದೊಡ್ಡ ಕೆಲಸ ಮಾಡಿದ್ನ ಇವ. ಆ ಭೂತ ಬಂತು, ಮತ್ತೆ ಕೆಲಸ ಕೊಡು. ಆ ಅರಮನೆಯಲ್ಲಿ ಎಲ್ಲವನ್ನು ಅಲಂಕಾರ ಮಾಡು, ಸಿಂಹಾಸನ ಹಾಕು, ಮಂತ್ರಿಗಳಿಗೆ ಆಸನಗಳನ್ನು ಹಾಕು, ಕೆಳಗಡೆ ಎಲ್ಲ ಹಾಸನ್ನ ಹಾಸು, ರತ್ನಗಂಬಳಿಯನ್ನು ಹಾಸು, ಎಲ್ಲ ರೆಡಿ ಮಾಡು ಅಂತ ತಿಳ್ಕೊಂಡು ಹೇಳ್ತಾನೆ. ಆಯ್ತಂತನ ತತ್ಕ್ಷಣ ಅದು ಕೂಡ ರೆಡಿನ. ಮತ್ತೆ ಕೆಲಸ ಹೇಳು ಅಂತೇಳಿ ಭೂತ ಒಟ್ಟ ಬಿಡೋದೇ ಇಲ್ಲ. ಈತ ಎಲ್ಲ ಬೇರೆ ಬೇರೆ ರಾಜ್ಯದಲ್ಲಿರುವಂಥ ಬಂಗಾರ, ವಜ್ರ, ವೈಡೂರ್ಯ ಎಲ್ಲವನ್ನ ತಂದು ನನ್ನ ರಾಜ ಖಜಾನೆಯಲ್ಲಿ ಹಾಕು. ಆಯ್ತು ಅಂತ ತಿಳ್ಕೊಂಡು ಆ ತತ್ಕ್ಷಣ ಆ ಕೆಲಸನೂ ಮಾಡೇ ಬಿಡ್ತೈತಿ. ಕೆಲಸ ಕೊಡು. ಇವನು ಊಟ ಸಹಿತ ಮಾಡಕ್ ಬಿಡುವಲ್ದ ಅದು. ಹಿಂಗ ಬೆನ್ನು ಹತ್ತಿದ ಬೇತಾಳ ರೀತಿ. ನೀ ಕೆಲಸ ಕೊಡದಿದ್ರ ನನಗೆ ಕೋಪ ಬರುತ್ತ, ನೀನು ತಿಂದು ಹಾಕ್ತೀನಿ, ಮೊದಲು ನನಗೆ ಕೆಲಸ ಕೊಡು ಅಂತಾನ. ಏಟಂತ ಕೆಲಸ ಕೊಡ್ತಾನ್ರಿ ಇವ್ ಮಿಕ್ಕಿ ಹೋಗುತ್ತ. ಯಪ್ಪ ಏನು ಆಸೆ ಪಟ್ನೋ ನಾನು ಏನು ಕೇಳ್ತೀನಿ ಎಲ್ಲದನ್ನೂ ಆಗಿಂದಾಗಲೇ ತತ್ಕ್ಷಣವೇ ಕೆಲಸ ಮಾಡಕತ್ತೈತಿ. ಉಣ್ಣಾಗ ಸಹಿತ ಮಲಗಾಗ ಸಹಿತ ಬಿಡುವಲ್ದು. ಹಿಂಗಾದ್ರೆ ನನ್ನ ಜೀವನ ಹಾಳಾಗತ್ತ. ಮತ್ತೆ ಭಗವಂತನನ್ನು ಬೇಡ್ಕೊತಾನ, ಭಗವಂತ ನನಗೇನೂ ಬೇಡಪ್ಪ, ಇದೇನೂ ಬೇಡ, ನೆಮ್ಮದಿಯಿಂದ ಇರಾಕ್ ಬಿಡು, ಇದರಿಂದ ದೂರ ಹಾಕು, ಇದು ಸಿಟ್ಟು ಮಾಡಿಕೊಂಡು ನಾನು ತಿನ್ನಾಕ್ ಬರಕತ್ತೈತಿ, ಹೆಂಗರ ಕಾಪಾಡು ಅಂತ ತಿಳ್ಕೊಂಡು ಭಗವಂತನನ್ನ ಪ್ರಾರ್ಥನೆ ಮಾಡ್ತಾನ. ಭಗವಂತ ಬಂದು ಭಕ್ತ ಬಹಳ ಸಾತ್ವಿಕದ ರೀತಿ ಇರ್ತಾನ. ಏನೋ ಒಂದು ಆಸೆ ಪಟ್ಟನ. ಈಗ ಆತನಿಗೆ ಕಷ್ಟ ಆಗೈತಿ. ಭೂತ ಕ್ರೋಧಾಗ್ನಿಯ ಭೂತದಲ್ಲಿ ಬಂದು ಇವನ್ನ ತಿಂತೀನಿ ಅಂತ ತಿಳ್ಕೊಂಡು ಕೋಪವನ್ನು ವ್ಯಕ್ತಪಡಿಸ್ತೈತಿ. ಇದನ್ನು ಸಮಾಧಾನ ಮಾಡ್ಬೇಕಲ್ಲ. ಆಗ ಭಗವಂತ ಏನ್ ಮಾಡ್ತಾನಪ್ಪ ಅಂದ್ರೆ ಅದಕ್ಕೊಂದು ಕೆಲಸ ಕೊಡ್ತಾನ. ಭೂತ, ಅಲ್ಲಿ ನಾಯಿ ನಿಂತೈತಿ ನೋಡು. ಹೌದು, ನಾಯಿ ನಿಂತೈತಿ, ಹೋಗಾದ್ರೆ ಬಾಲ ನೆಟ್ಟಗೆ ಮಾಡೋಗಂತೇಳಿ ಆ ಭೂತಕ್ಕೆ ಕೆಲಸ ಹಚ್ಚಿಬಿಡ್ತಾನ. ನೋಡ್ರಿ, ಕೋಪಾಗ್ನಿಯಲ್ಲಿ ನನಗೆ ಕೆಲಸ ಕೊಡು ಅಂತ ತಿಳ್ಕೊಂಡು ರೋಷ ವೇಷ ಏನೋ ಆವೇಶದಿಂದ ತೂರಾಡ್ತಾ ಇರುವಂಥ ಭೂತ
ನಾಯಿ ಬಾಲ ಡೊಂಕಿದ್ದ ಬಾಲನ ಸೀದಾ ಮಾಡಕ್ಕೆ ಹಚ್ಚುತ್ತಾನ ಅಂತ ಯಾಕೆ ವಿಚಾರ ಹೇಳಕತ್ತೀನಂದ್ರೆ, ನಾವು ಒಂದಷ್ಟು ಕೋಪದಲ್ಲಿ ಆವೇಶದಲ್ಲಿ ಏನೋ ಚಟಪಡಿಸ್ತೀವಿ. ಆವಾಗ ಆ ಕೋಪಕ್ಕೆ ಒಂದಷ್ಟು ಸಮಾಧಾನವಾಗುವಂಗೆ ಮಾಡಬೇಕು. ಏನು ಬೇರೆ ಕೆಲಸ ಅಂದರೆ, ಈಗ ಮನೆಯಲ್ಲಿ ಏನೋ ಒಂದು ಘಟನೆ ನಡೆದೈತಿ, ನಾವೊಂದು ಬೈಯೋದು ಅವರೊಂದು ಬೈಯೋದು, ಹಿಂಗೆ ಸಿಟ್ಟು ಮಾಡ್ಕೊಳಕ್ಕೆ ಹತ್ಬಿಟ್ಟು ಒಬ್ರಿಗೊಂದು ಒಬ್ಬರು ಚೈನ್. ಅವಾಗ ಯಾರು ಒಬ್ಬರು ಸಮಾಧಾನ ಆದ್ರೆ ಅದು ಅಲ್ಲಿಗೆ. ಈಗ ನೋಡಿ, ಜಗಳ ಹತ್ತಿದಾಗ ಸುಮ್ಮ ಈಡಾಡ್ತಿರ್ತಾರೆ ಅವರು. 4 ಮಂದಿ ಅವ್ರನ್ನ ಬಿಡೋ ಬಿಡೋ ಅನ್ಬೇಕು, ಮತ್ತೆ ಹೆಚ್ಚಿಗೆ ಮಾಡ್ತಾರೆ ಅವರು. ಇಬ್ಬರನ್ನ ಬಿಟ್ಟು ನೋಡ್ರಿ. ಇವೆಲ್ಲ ನಮ್ಮ ಬದುಕಿನಲ್ಲಿ ನಡೀತಾ ಇರ್ತಾವು. ಈ ಕೋಪ ಬಂದಾಗ ಒಂದಷ್ಟು ಸಮಾಧಾನದಿಂದ ನಾವು ಆಲೋಚನೆ ಮಾಡಿದ್ವಿ ಅಂದ್ರೆ ಖಂಡಿತವಾಗಲೂ ನಮ್ಮ ಈ ಕೋಪವನ್ನು ಸಮಾಧಾನದಿಂದ ಸ್ವೀಕಾರ ಮಾಡಿದರೆ ನಾವು ಮುಂದಾಗುವಂತಹ ಸಂಕಷ್ಟಗಳನ್ನು ಕಡಿಮೆ ಮಾಡಬಹುದು. ಆ ಹಿನ್ನೆಲೆಯಲ್ಲಿ ಈ ಕೋಪ, ಆವೇಶ, ತಾಪ ಕ್ಷಣ ಮಾತ್ರದಲ್ಲಿ ಇರುತ್ತೆ, ಆಮೇಲೆ ತಿಳಿಯಾಗಿಬಿಡ್ತೈತಿ. ಈಗ ಯಾರು ಸಿಟ್ಟಾಗಿವಲ್ಲ, ಕೋಪ ಮಾಡ್ಕೊಂಡಿವಲ್ಲ, ಹಿಂಗೆ ಕೋಪದಲ್ಲೇ ಮುಂದುವರೆದಿವನ್ರಿ? ಹಿಂಗೆ ಕೋಪದಲ್ಲಿ ಮುಂದುವರೆದಿವ? ಇಲ್ಲ. ಅದಕ್ಕೆ ಸಮಾಧಾನದಾಗಿರಬೇಕು. ಒಮ್ಮೆ ಭಗವಾನ್ ಬುದ್ಧರು ತಮ್ಮ ಶಿಷ್ಯರೊಂದಿಗೆ ಪ್ರಯಾಣ ಬೆಳೆಸುವಂಥ ಸಂದರ್ಭದಲ್ಲಿ ಒಬ್ಬ ವ್ಯಕ್ತಿ ಭಗವಾನ್ ಬುದ್ಧರನ್ನ ವಾಚಾಗೋಚರವಾಗಿ ಬೈತಾನೆ. ಆಗಲೇ ಅಕ್ಕಮ್ಮದೇವಿ ಹೇಳಿದ್ರಲ್ಲ, ಸ್ತುತಿ ನಿಂದೆಗಳು ಬರ್ತಾವೆ. ಈಗ ನಾನು ಮಾತಾಡಕತ್ತೀನಲ್ಲ, ಎಷ್ಟೋ ಮಂದಿ ಇವ ಏನು ಭಾರಿ ಆದ್ನಪ್ಪ ಇವ ಅನ್ನುವಂಥವ್ರು ಇರ್ತಾರ. ಏನು ಸರ್ ಒಳ್ಳೆ ಮಾತಾಡ್ತಾರ್ರಿ, ಹಂಗೆ ಮಾತಾಡ್ತಾರ್ರಿ ಅಂದರೆ ಹೊಗಳವರು ಇರ್ತಾರೆ, ತೆಗಳವರು ಇರ್ತಾರೆ. ಅದನ್ನ ಯಾವುದನ್ನು ನಾವು ಲೆಕ್ಕಕ್ಕೆ ತಗೋಬಾರ್ದು. ಭಗವಾನ್ ಬುದ್ಧರು ಹೋಗ್ತಾ ಇರ್ಬೇಕಾದ್ರೆ ಆ ವ್ಯಕ್ತಿ ಭಗವಾನ್ ಬುದ್ಧರಿಗೆ ಹೆಂಗೆ ಬೇಕಾದಂಗೆ ಮಾತಾಡಕತ್ಬಿಡ್ತಾನೆ. ಭಗವಾನ್ ಬುದ್ಧರು ಕೇಳಿಸ್ಕೊಂಡು ಸಮಾಧಾನದಿಂದ ಇರ್ತಾರೆ. ಕೆಲವರು ಇರ್ತಾರೆ, ತಾವು ಯಾರನ್ನ ಫಾಲೋ ಮಾಡ್ತಿರ್ತಾರಲ್ಲ, ಅಥವಾ ತಾವು ಯಾರು ದೈವ, ಇವರು ನನಗೆ ಆಶ್ರಯದಾತರು, ಅನ್ನದಾತರು ಅಂತೇಳಿ, ಅಥವಾ ಇವರು ನನ್ನ ಹೀರೋ ಅಂತ ತಿಳ್ಕೊಂಡು ಅವ್ರನ್ನ ಪೂಜಿಸ್ತಿರ್ತಾರಲ್ಲ, ಅವ್ರಿಗೇನಾದರೂ ಒಂದಷ್ಟು ಕಹಿ ವಿಚಾರಗಳು, ಕಹಿ ಘಟನೆಗಳು, ಸಂಕಷ್ಟಗಳು ಬಂದ್ರೆ ಇವರೆಲ್ಲ ಎದ್ದು ನಿಂತು ಬಿಡ್ತಾರೆ ಅವರನ್ನು ಪ್ರೊಟೆಸ್ಟ್ ಮಾಡಕ್ಕೆ, ಅವರನ್ನ ರಕ್ಷಣೆ ಮಾಡಲಿಕ್ಕೆ. ಹಂಗೆ ಭಗವಾನ್ ಬುದ್ಧರಿಗೆ ಬೇಯಕತ್ತಾರ. ಆತನ ಬಳಿ ಇರುವಂಥ ಶಿಷ್ಯರಿಗೆ ತಡ್ಕೊಳಕ್ಕಾಗೋದಿಲ್ಲ. ಅದರಾಗ ಒಬ್ಬ ಶಿಷ್ಯ, ಏನೋ ನಮ್ಮ ಗುರುಗಳಿಗೆ ಬೈತೀಯಾ ಅಂತ ತಿಳ್ಕೊಂಡು ಅವನ ಮೇಲೆ ಜಗಳಕ್ಕೆ ಹೋಗ್ತಾರೆ. ಆಗ ಭಗವಾನ್ ಬುದ್ಧರು ಅವರನ್ನು ಸಮಾಧಾನ ಮಾಡಿ, ಬೇಡಪ್ಪ ಹಂಗೆ ಮಾಡಬೇಡ,